ಭೂತಕೋಲ ತುಳುನಾಡಿನ ಒಂದು ಪ್ರಸಿದ್ಧ ಮತ್ತು ವಿಶೇಷವಾದ ಶಾಸ್ತ್ರೀಯ ಆಚರಣೆ. ಇದು ತುಳುನಾಡಿನ ಜನಜೀವನದ ಭಾಗವಾಗಿ ಪ್ರಕೃತಿ, ದೈವಗಳು ಮತ್ತು ಜನರ ನಡುವಿನ ಸಂವಹನದ ಸೇತುವೆಯಾಗಿದೆ. ಭೂತಕೋಲದಲ್ಲಿ ದೈವ ಅಥವಾ ಭೂತ ಎಂದು ಕರೆಯಲ್ಪಡುವ ಆತ್ಮಶಕ್ತಿಗಳಿಗೆ ಪೂಜೆ ಸಲ್ಲಿಸಲಾಗುತ್ತದೆ. ಜನರು ತಮ್ಮ ಕುಟುಂಬ, ಹಳ್ಳಿ, ಊರಿನ ಸುಖ ಶಾಂತಿ, ಬೆಳವಣಿಗೆ ಮತ್ತು ಸಮಸ್ಯೆಗಳ ಪರಿಹಾರಕ್ಕಾಗಿ ಈ ಭೂತಕೋಲವನ್ನು ನಡೆಸುತ್ತಾರೆ. ಇವು ಸಾಮಾನ್ಯವಾಗಿ ರಾತ್ರಿ ವೇಳೆ ನಡೆಯುವ ಉತ್ಸವವಾಗಿದ್ದು, ಬಾರದು, ಡೊಳ್ಳು, ತಾಳಮದ್ದಳೆ ಮತ್ತು ಸಂಗೀತದೊಂದಿಗೆ ನಡೆಯುತ್ತದೆ. ಭೂತಕೋಲದ ವೇಳೆ ಆ ದೈವವು ಕೋಲ ಮಾಡುವ ವ್ಯಕ್ತಿಯ ದೇಹದಲ್ಲಿ ಪ್ರವೇಶಿಸುತ್ತಿದೆ ಎಂದು ನಂಬಲಾಗುತ್ತದೆ. ಅದಕ್ಕಾಗಿ ಭಾರೀ ಅಲಂಕಾರ, ಹೊಳಪಾದ ವಸ್ತ್ರ, ಮುಖಕ್ಕೆ ಬಣ್ಣ ಹಚ್ಚುವಿಕೆ, ಹಿರೋಭೂಷಣಗಳು ಹಾಕಿ ಆ ವ್ಯಕ್ತಿ ನೃತ್ಯ ಪ್ರಾರಂಭಿಸುತ್ತಾನೆ. ಈ ವೇಳೆ ಅವರು ಭಕ್ತರಿಂದ ಪ್ರಶ್ನೆಗಳನ್ನು ಕೇಳುತ್ತಾರೆ, ಸಮಸ್ಯೆಗಳ ಪರಿಹಾರವನ್ನು ನೀಡುತ್ತಾರೆ ಮತ್ತು ಆಶೀರ್ವಾದ ನೀಡುತ್ತಾರೆ. ಕೋಟಿ ಚೆನ್ನಯ್ಯ, ಪಂಚುರ್ಲಿ, ಗುಳಿಗ ಮುಂತಾದ ದೈವರು ಭೂತಕೋಲದ ಪ್ರಮುಖ ದೈವರಾಗಿದ್ದಾರೆ. ಭೂತಕೋಲ ಉತ್ಸವದಲ್ಲಿ ಪಾವಿತ್ರತೆ ಮತ್ತು ಶ್ರದ್ಧೆ ತುಂಬಿರುತ್ತದೆ. ಇದರಲ್ಲಿ ಉತ್ಸವದ ಸ್ಥಳವನ್ನು ಶುದ್ಧಗೊಳಿಸಲಾಗುತ್ತದೆ, ಪೂಜಾ ವಸ್ತುಗಳು ಸಿದ್ಧಪಡಿಸಲಾಗುತ್ತವೆ, ತಂಬಿಲು ಸಲ್ಲಿಸಲಾಗುತ್ತದೆ. ಭೂತಕೋಲ ತುಳುನಾಡಿನ ಜನರ ಆತ್ಮೀಯ ಸಂಬಂಧವನ್ನ ತೋರಿಸುವ ಆಚರಣೆ. ಯಾಕಂದ್ರೆ ಇಲ್ಲಿ ದೈವವು ಜನರೊಂದಿಗೆ ನೇರವಾಗಿ ಮಾತನಾಡುತ್ತದೆ ಎಂದು ನಂಬಲಾಗುತ್ತದೆ. ಗ್ರಾಮಸ್ಥರು ತಮ್ಮ ಸಮಸ್ಯೆಗಳ ಪರಿಹಾರ, ಹಳ್ಳಿಯ ಅಭಿವೃದ್ಧಿ ಬಗ್ಗೆ ಪ್ರಶ್ನೆಗಳನ್ನು ಕೇಳುತ್ತಾರೆ. ದೈವವು ಉತ್ತರ ನೀಡಿ ಅವರಿಗೆ ಧೈರ್ಯ ಮತ್ತು ಆಶೀರ್ವಾದ ನೀಡುತ್ತದೆ. ಭೂತಕೋಲ ಕೇವಲ ಆಚರಣೆ ಅಲ್ಲ, ಅದು ತುಳುನಾಡಿನ ಸಂಸ್ಕೃತಿಯ ಜೀವಂತತೆಯನ್ನು ತೋರಿಸುವ ಉತ್ಸವ. ಅದು ನಮ್ಮ ಭೂಮಿ, ನದಿ, ಪರಿಸರವನ್ನ ಗೌರವಿಸುವ ಬಗ್ಗೆ ನಮಗೆ ತಿಳಿಸುತ್ತದೆ. ಭೂತಕೋಲ ಉತ್ಸವದಲ್ಲಿ ಹಾಡುಗಳು, ನೃತ್ಯ, ಬಾರದು, ಡೊಳ್ಳಿನ ಧ್ವನಿ ಹಳ್ಳಿ ತುಂಬುತ್ತದೆ. ಈ ಸಂದರ್ಭದಲ್ಲಿ ಭಕ್ತರಲ್ಲಿ ಭಕ್ತಿ, ಸಂತೋಷ ಮತ್ತು ಆತ್ಮವಿಶ್ವಾಸ ತುಂಬುತ್ತದೆ. ಈ ರೀತಿಯಾಗಿ ಭೂತಕೋಲ ತುಳುನಾಡಿನ ಸಂಸ್ಕೃತಿಯನ್ನ ಜೀವಂತವಾಗಿಟ್ಟುಕೊಳ್ಳುವ ಒಂದು ಶಕ್ತಿಶಾಲಿ ಆಚರಣೆ. ಜನರ ಮತ್ತು ದೈವದ ನಡುವಿನ ಸಂಬಂಧವನ್ನ ಬಲಪಡಿಸುವ ತುಳುನಾಡಿನ ಹೆಮ್ಮೆಯ ಹಬ್ಬವಾಗಿದೆ. ಈ ರೀತಿಯೇ ತುಳುನಾಡಿನ ಭೂತಕೋಲ ಕೇವಲ ಒಂದು ಆಚರಣೆ ಅಲ್ಲ, ಅದು ನಮ್ಮ ನಂಬಿಕೆಯ ಬಲ, ನಮ್ಮ ಸಂಸ್ಕೃತಿಯ ಪ್ರತಿ ಧ್ವನಿ, ಪ್ರತಿಯೊಂದು ತಾಳಮದ್ದಲೆಯೊಡನೆ ನಮ್ಮ ಹೃದಯಕ್ಕೆ ಸ್ಪಂದಿಸುತ್ತಿರುವ ಶಕ್ತಿ. ಇಂದು ಕೂಡ ಈ ಭೂತಕೋಲ ಉತ್ಸವಗಳಲ್ಲಿ ನಾವು ದೈವದ ಆಶೀರ್ವಾದ ಪಡೆಯುತ್ತೇವೆ, ನ್ಯಾಯಕ್ಕಾಗಿ ನಿಂತು ಬದುಕಲು ಶಕ್ತಿ ಪಡೆಯುತ್ತೇವೆ. ಇದು ನಮ್ಮ ತುಳುನಾಡಿನ ಹೆಮ್ಮೆ, ನಮ್ಮ ಜೀವನದ ಶಕ್ತಿ. ನೀವೀ ಕಥೆಯನ್ನ ಇಷ್ಟಪಟ್ಟಿದ್ದೀರಾ? ಇಷ್ಟು ಹೆಚ್ಚಿನ ತುಳುನಾಡಿನ ಕಥೆಗಳು, ಹಬ್ಬಗಳು ಮತ್ತು ಶಾಸ್ತ್ರೀಯ ಆಚರಣೆಗಳ ವಿಡಿಯೋಗಳಿಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮಸ್ಕಾರ. ತುಳುನಾಡಿನ ಶಕ್ತಿ ನಿಮ್ಮೊಡನೆ ಇರಲಿ.